ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಜಾತಿ ಭೇದ ಭಾವ ಅನ್ನೋದೆಲ್ಲ ಸುಮ್ಮನೆ ಜನ ಹಾಡಿಸಿರೋ ಸುದ್ದಿ, ಹಾಗೂ ಆ್ಯಕ್ಚುಲಿ ಬಂದರೆ ಅಂಥದ್ದು ಏನೂ ಇರುವುದಿಲ್ಲ ಅಂತ. ಕಂಪ್ಲೀಟ್ ಇಂಡೋ ಪರ್ಷಿಯನ್ ಸ್ಟೈಲಲ್ಲಿ ನಾವು ಇದನ್ನು ಡಿಸೈನ್ ಮಾಡಿದ್ದೇವೆ. ನಮ್ಮ ಊರಿನ ಒಂದು ದೇವಸ್ಥಾನ ಅದು ಹಿಂದೂ ಧರ್ಮಕ್ಕೆ ಸೀಮಿತವಾಗಿ ನಾವು ನೋಡಲಿಲ್ಲ. ನಮ್ಮದು ಈಗ ನಿನ್ನೆ ಒಂದು ಮಸೀದಿ ಉದ್ಘಾಟನೆ ಹಿಂದೂ ಧರ್ಮದವರು, ಅದು ಒಂದು ಕೇವಲ ಮುಸ್ಲಿಂ ಧರ್ಮಕ್ಕೆ ಸೀಮಿತವಾಗಿ ನೋಡಲಿಲ್ಲ. ಹಿಂದೂ ಸಹೋದರರು ನಮಗೆ ಸಾಗುವಾಣಿ ಮರವನ್ನು ನೀಡಿದ್ದಾರೆ, ಕ್ರಿಶ್ಚಿಯನ್ ಸಮುದಾಯದವರು ಸಾಗುವಾಣಿಯನ್ನು ನೀಡಿದ್ದಾರೆ. ಅದು ಹೆಚ್ಚಿನದ್ದು ನಮಗೆ ಹಿಂದೂ ಸಹೋದರರು ಸಾಗುವಾಣಿ ಮರವನ್ನು ನೀಡಿದ್ದಾರೆ ಇದರಲ್ಲಿ. ಯಾಕಂದರೆ ಇಲ್ಲಿ ಸೌಹಾರ್ದತೆ ಅನ್ನೋದು ಒಂದು ಬ್ಲೆಂಡ್ ಆಗಿರೋದ್ರಿಂದ ಅದೇ ನಮ್ಮ ಮೇನ್ ಕಾನ್ಸೆಪ್ಟ್ ಆಗಿತ್ತು. ಹಾಗಾಗಿ ಈ ಡಿಸೈನನ್ನು ಇದಕ್ಕೆ ಸೆಲೆಕ್ಟ್ ಮಾಡಿದ್ದೇವೆ. ಮಂಗಳೂರಿನ ಕುಪ್ಪೆ ಬದ್ರಿಯಾ ಜುಮಾ ಮಸೀದಿ ಸರ್ವ ಧರ್ಮೀಯರ ಸಹಾಯದಿಂದ ಈಗ ನವೀಕೃತಗೊಂಡು ತನ್ನತ್ತ ಎಲ್ಲರನ್ನೂ ಕೂಡ ಸೆಳೀತಾ ಇದೆ. ಸಾಗುವಾಣಿ ಮರವನ್ನು ಬಳಸಿ ನಿರ್ಮಿಸಲಾಗಿರುವಂತಹ ಈ ಒಂದು ಮಸೀದಿಗೆ ಶಿಲ್ಪಿಗಳಾದ ರಾಜ್ ಸಾಗರ್, ರವಿ ಪೂಜಾರಿ ಅವರ ಕೈಚಳಕ ಮಸೀದಿಯ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿದೆ. ಹಾಗಾದರೆ ಈ ಕುಪ್ಪೆ ಸೌಹಾರ್ದದ ಈ ಒಂದು ಮಸೀದಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಮಸೀದಿಯ ಮುಖ್ಯ ದ್ವಾರ 14 ಫೀಟ್ ಎತ್ತರದಲ್ಲಿ ಉಂಟು. ಅಗಲ ಇದರದ್ದು 10-12 ಫೀಟ್ ಇದರದ್ದು ಮೇನ್ ದಾರಂದದ ಅಗಲ, ಮತ್ತು ಅದರ ಬದಿಯಲ್ಲಿ ಇದು ಮಿನಾರ್ ಆಚೆ ಈಚೆ ಮಿನಾರ್ ಇದೆ. ಮಿನಾರಿನ ಮೇಲ್ಗಡೆ ಪಂಚಲೋಹದ ಇದನ್ನು ಕೂಡ ಮುಗಿಲಿಯನ್ನು ಕೂಡ ಕೂರಿಸಿದ್ದಾರೆ. ಇದು ನಮ್ಮ ಹೂವಿನ ಗುಚ್ಛವನ್ನು ಎಳಿಬಿಟ್ಟ ಹಾಗೆ ಇದರಲ್ಲಿ ಸೂಕ್ಷ್ಮ ಕೆತ್ತನೆಗಳು ಕೂಡ ಇದೆ. ಹಾಗೂ ಇದರ ಒತ್ತುಪಟ್ಟಿ ಇದು ನಮ್ಮ ಇಲ್ಲಿ ಇರುವ ಇದಕ್ಕೆ ಸರಿಯಾಗಿ ಪಟ್ಟಿಯಲ್ಲಿ ಒಂದು ಹೂ ಬರುವ ಹಾಗೆ ಮಾಡಿ, ಮತ್ತು ಇಲ್ಲಿ ಬಳ್ಳಿಯ ಸಾಲುಗಳು, ಹಾಗೂ ಇದು ಚಂದ್ರ ಮತ್ತು ನಕ್ಷತ್ರ, ಮೇಲೆ ಲಾ ಇಲಾ ಇಲ್ಲಲ್ಲ ಅನ್ನುವ ಒಂದು ಇದರೊಂದಿಗೆ ಅಲ್ಲಿ ಆಚೆ ಮಕ್ಕ ಈಚೆ ಮದೀನಾ, ಮತ್ತು ಇದರ ಆಚೆ ಈಚೆ ಕೂಡ ಒಂದು ಸೂಕ್ಷ್ಮ ಕುಸುರು ಕೆತ್ತನೆಗಳಿಂದ ಈ ದಾರಂದ ಇದೆ. ಇದು ಭಾಳ ಯುನೀಕ್ ಆಗಿ ದಾರಂದ. ಇಲ್ಲಿ ಬೇರೆ ಮಸೀದಿಯಲ್ಲಿ ಇಷ್ಟು ಎತ್ತರದ ದಾರಂದ ಕೂಡ ಕಾಣಲಿಕ್ಕೆ ಅಪರೂಪ ಅನ್ನಿಸ್ತದೆ. ಮತ್ತು ಕಿಟಕಿ ಕೂಡ ಇದು ನಮ್ಮ ಭಾರತೀಯ ಮತ್ತು ಇದು ಜೈಪುರ್ ಸ್ಟೈಲಲ್ಲಿ ಇದನ್ನು ಕೆತ್ತನೆ ಮಾಡಿದ್ದೇವೆ. ಕಂಬ ಪರ್ಷಿಯನ್ ಶೈಲಿಯಲ್ಲಿದ್ದರೆ ಇದರ ಮೇಲಿನ ಬೋದಿಗೆ ನಮ್ಮ ಭಾರತೀಯ ಶೈಲಿಯಲ್ಲಿ ಉಂಟು. ಇದಕ್ಕೆ ಒಂದೊಂದು ಕೂಡ ಕಾರ್ನರ್ ಕೂಡ ಷಟ್ಕೋನ ಮಾದರಿಯಲ್ಲಿ ಉಂಟು. ಇದರ ಮೇಲಿದ್ದು ನಮ್ಮ ಗ್ರೀಕ್ ಮತ್ತು ಪರ್ಷಿಯನ್ ಶೈಲಿ ಕೂಡ ಅದೇ ಥರದಲ್ಲಿ ಬರ್ತಾರೆ, ಅದರ ಬೇಸ್ಮೆಂಟ್. ಮತ್ತು ಅದರ ಮೇಲಿನ ಇದು ಅರಬ್ಬಿ ಲೆಟರ್ಸಲ್ಲಿರುವ ಬ್ಯಾಕ್ ಡ್ರಾಪ್ ಕೂಡ ನಮ್ಮ ಪರ್ಷಿಯನ್ ಶೈಲಿಯಲ್ಲಿ ಉಂಟು. ಇದರ ಒಳಗೆ ಮುಚ್ಚಿಗೆ ಅಂತ ಬಂದಿದೆ. ಇದರ ಮೇಲ್ಛಾವಣಿ, ಮುಚ್ಚಿಗೆಯ ಮೇಲ್ಛಾವಣಿ ಸೀಲಿಂಗ್ ಅಂತ ಏನು ಹೇಳ್ತೇವೆ. ಇದರಲ್ಲಿ 12 ಭಾಗಗಳು ಚಿಕ್ಕ ಚಿಕ್ಕ ಭಾಗಗಳಾಗಿವೆ. ಮೇಲೆ 2 ಅಂಕಣ ಮುಚ್ಚಿಗೆ ಮತ್ತು 1 ಕರ್ಣ ಮುಚ್ಚಿಗೆ. ಇದು ಭಾರತೀಯ ಶೈಲಿಯಲ್ಲೇ ಉಂಟು. 3ನೇ ಅಂಕಣಕ್ಕೆ ಇದು ಸಿಗ್ತದೆ. ಇದು ನಮ್ಮ ಬಿಂಬಕ್ಕೆ ನೇರವಾಗಿರೋದ್ರಿಂದ ಇದು ಕೂಡ ಇದರಲ್ಲಿ ನಾವು ನಮ್ಮ ಹದೀಸ್ನಲ್ಲಿ ಬರುವಂಥ ಒಂದು ವಿಷಯವನ್ನು ಕೂಡ ಇದರಲ್ಲಿ ಮೇಲೆ ಕೆತ್ತನೆ ಮಾಡಿದ್ದೇವೆ. ಮತ್ತು ಇದರ ಶೈಲಿ ಹೇಗೆ ಇದೆ ಅಂದರೆ, ಇದರದ್ದು ಇದರ ಕಂಬವನ್ನು ನಾವು ಇಸ್ಲಾಮಿಕ್ ಶೈಲಿಯಲ್ಲಿ ಮಾಡಿದರೆ, ಇದರ ಮುಖಮಂಟಪವನ್ನು ಭಾರತೀಯ ಶೈಲಿಯಲ್ಲಿ ಮಾಡಿದ್ದೇವೆ. ಅದರ ಮೇಲೆ ಮತ್ತೆ ಕೂಡ ನಾವು ಅದನ್ನು ಇಸ್ಲಾಮಿಕ್ ಶೈಲಿಯಲ್ಲಿ ಅದರ ಡೂಮ್ ಮತ್ತು ಆಚೆ ಈಚೆ ಅದರ ಮಿನಾರನ್ನು ಕೂಡ ಕೆತ್ತಿ ಅದನ್ನು ಚೆಂದಗಾಣಿಸಿದ್ದೇವೆ. ಇದರಲ್ಲಿ ಕೊನೆ ಬೋದಿಗೆ ಅಂತ ಹೇಳ್ತೇವೆ. ಇದು ನಮ್ಮ ಭಾರತೀಯ ಶೈಲಿಯಲ್ಲಿ ಇರ್ತದೆ. ಈ ಸೂತ್ರಪಟ್ಟಿ ನಮ್ಮ ಭಾರತೀಯ ಶೈಲಿಯಲ್ಲಿದ್ದರೂ ಕೂಡ ಇದಕ್ಕೆ ಇರುವ ಕೆತ್ತನೆ ನಾವು ಇಸ್ಲಾಮಿಕ್ ಶೈಲಿಯಲ್ಲೇ ಮಾಡಿದ್ದೇವೆ. ಶುರುದಾಗಿ ಸ್ವಲ್ಪ ಹೆದರಿಕೆ ಇತ್ತು, ಆಮೇಲೆ ಇಲ್ಲಿ ಬರುವಾಗ ನನಗೆ ಹೆಮ್ಮೆ ಅನಿಸಿದೆ. ಈಗ ಎಲ್ಲ ಕೆಲಸ ಆದಮೇಲೆ ಇನ್ನೂ ಹೆಮ್ಮೆ ಆಗ್ತಾಯಿದೆ. ಯಾಕಂದರೆ ಇಲ್ಲಿ ನಾವು ಫಸ್ಟ್ ದಿನ ಕೆಲಸ ಮಾಡೋದ್ರಿಂದ ಲಾಸ್ಟ್ ಮನೆಯವರೆಗೂ ನಮ್ಮ ಮನೆಯವರಿದ್ದಾಗೆ ಇದ್ದರು. ಬೇರೆ ಸೈಟಲ್ಲಾದರೂ ಸ್ವಲ್ಪ ಕಿರಿಕಿರಿ ಆಗ್ತದೆ. ಇಲ್ಲಿ ಒಬ್ಬರು ಒಂದು ದಿನ ಒತ್ತಡ ಏನೂ ಹಾಕದೆ ನಾನು ಹಾಗೂ ನನ್ನ ಟೀಮವರು ತುಂಬ ಖುಷಿಯಿಂದ ಕೆಲಸ ಮಾಡಿ ಬಿಟ್ಟುಕೊಟ್ಟಿದ್ದೇವೆ. ಬಿಟ್ಟು ಕೊಟ್ಟ ಮೇಲೂ ಸಹ ಎಲ್ಲ ನನ್ನ ಕೆಲಸದವರಿಗೆ ಬೇಜಾರು, ಇಲ್ಲಿದ್ದು ಕೆಲಸ ಆಯಿತು ಅಂತ ಹೇಳಿ ಬೇಜಾರಾಗಿದೆ ಹೊರತು ಅಲ್ಲಿಂದ ಹೊರಟೋದು ಹಬ್ಬ ಅಂತ ಯಾರಿಗೂ ಆಗಿಲ್ಲ. ಇವತ್ತಿಗೂ ನನಗೆ ಇಲ್ಲಿಗೆ ಬರುವಾಗ ತುಂಬ ಹೆಮ್ಮೆ ಅನಿಸ್ತದೆ. ಹಾಗೂ ಇಲ್ಲಿ ಅಧ್ಯಕ್ಷರಾಗಲಿ ಎಲ್ಲ ಟೋಟಲ್ ಕಮಿಟೀಸ್ ಆಗಲಿ ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಹತ್ರ ಸ್ಮೂತ್ ಮೂಮೆಂಟಲ್ಲಿ ನಮಗೆ ಕೆಲಸ ಮಾಡಿಕೊಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಕಂಪ್ಲೀಟ್ ಫಸ್ಟ್ ಕ್ವಾಲಿಟಿ ಸಾಗವಾಣಿ ಪಿಕ್ ಮಾಡಿ ತಂದು ಮಾಡಿರುವಂಥ ಮಸೀದಿ. ಅದರಲ್ಲಿ ಏನಂದರೆ ಕೆತ್ತನೆ ನಮ್ಮ ರಾಜು ಅವರು ಮಾಡಿದ್ದು, ಅವರು ಕಂಪ್ಲೀಟ್ ಇಂಡೋ ಪರ್ಷಿಯನ್ ಸ್ಟೈಲಲ್ಲಿ ನಾವು ಇದನ್ನು ಡಿಸೈನ್ ಮಾಡಿದ್ದೇವೆ. ಪ್ರತಿಯೊಂದು ಮೂಲೆದು ಡಿಟೇಲಿಂಗನ್ನು ನಾವು ಅಷ್ಟು ಸೂಕ್ಷ್ಮತೆಯಿಂದ ಆಲೋಚನೆ ಮಾಡಿ ಡಿಸೈನ್ ಮಾಡಿ ಡೆವಲಪ್ ಮಾಡಿಕೊಂಡು ಬಂದ ಸ್ಟ್ರಕ್ಚರ್ ಆಗಿದೆ. ಮಾತುಕತೆ ಏನಂದರೆ ಇಲ್ಲಿಯ ಅಧ್ಯಕ್ಷರಾದ ಶರೀಫ್ ಹಾಗೂ ನನ್ನ ತಂದೆ ತುಂಬ ಕ್ಲೋಸ್ ಫ್ರೆಂಡ್ಸ್. ಅವರು ಸ್ಟಾರ್ಟಿಂಗಲ್ಲಿ ಏನೋ ಸಿಕ್ಕಿದಾಗ ನಮ್ಮ ಮಸೀದಿಯ ಕೆಲಸ ಆಗಬೇಕು ಅನ್ನೋವಾಗ ನನ್ನ ತಂದೆ ನನ್ನ ಮಗ ಸಹ ಇಂಜಿನಿಯರ್, ಅವನ ಹತ್ರನೂ ಒಂದು ಕೊಟೇಶನ್ ತೆಗೀರಿ. ಆದರೆ
ಅವರು ಪರ್ಟಿಕ್ಯುಲರ್ ಆಗಿ ಒಂದು ಪಾಯಿಂಟ್ ಆಗಿದೆ, ನನ್ನ ಮಗ ಅಂತ ಹೇಳಿ ತೆಗಿಬೇಡಿ, ನಿಮಗೆ ಕೊಟೇಶನ್ ಓಕೆ, ಅವ್ರ ವರ್ಕ್ ಸ್ಕಿಲ್ ಓಕೆ ಅಂತಿದ್ರೆ ಮಾತ್ರ ತೆಗೀರಿ, ಕಂಪಲ್ಷನ್ ಇಲ್ಲ ಅಂತ ಹೇಳಿದರು. ಲಾಸ್ಟಿಗೆ ಶರೀಫ್ ಸರ್, ರಫೀಕ್ ಸರ್ ಅವ್ರ ಹತ್ರ ಎಲ್ಲ ಮಾತಾಡಿ ಇಲ್ಲಿಯ ಉಳಿದ ಮೆಂಬರ್ಸ್ ಹತ್ರ ಮಾತಾಡೋಕೆ ನಮಗೆ ಕೆಲಸ ಇತ್ತು. ಡೇ ಒನ್ನಿಂದ ಹೆಮ್ಮೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಜಾತಿ ಭೇದ ಭಾವ ಅನ್ನೋದೆಲ್ಲ ಸುಮ್ಮನೆ ಜನ ಹಾಡಿಸಿರೋ ಸುದ್ದಿ, ಹಾಗೂ ಆ್ಯಕ್ಚುಲಿ ಬಂದರೆ ಅಂಥದ್ದು ಏನೂ ಇರೋದಿಲ್ಲ ಅಂತ. ದೇವಸ್ಥಾನದ ಆರ್ಕಿಟೆಕ್ಚರ್ ಅಲ್ಲಿ ಸಹ ದೇವರ ಕೆಲಸವೇ ಮಾಡೋದು, ಇಲ್ಲಿ ಸಹ ದೇವರ ಕೆಲಸವೇ ಮಾಡೋದು. ಒಂದು ನಂಬ್ತೇನೆ, ದೇವರೊಬ್ಬನೇ ನಾಮ ಹಲವರು ಅಂತ ನಮ್ಮ ಪೂರ್ವಜರು ಹೇಳಿದ್ನ ನಾನು ಸತ್ಯ ಅಂತ ಈಗ ಹೇಳಲಿಕ್ಕೆ ಖುಷಿ ಪಡ್ತೇನೆ. ನಾವು ಮಸೀದಿಗೆ ಮಾಡುವಾಗ ಮಸೀದಿಗೆ ತಕ್ಕಾಗೆ ಕೆತ್ತನೆ ಮಾಡಿದ್ದೇವೆ. ಅದರಲ್ಲಿ ಬರುವ ಬಳ್ಳಿ ಆಗಲಿ ಅವರ ಲಿಪಿಗಳಾಗಲಿ ಎಲ್ಲವನ್ನು ಅಳವಡಿಸಿಯೇ ಮಾಡಿದ್ದೇವೆ. ಅದನ್ನು ಇನ್ನೂ ಪೂರ್ಣವಾಗಿ ಚೆಂದಾಗಿ ಮಾಡಲಿಕ್ಕೆ ನೋಡಿದ್ದೇವೆ ನಾವು. ಬದ್ರಿಯಾ ಜುಮ್ಮಾ ಮಸೀದಿ ಕುಪ್ಪೆಪದ ಇದರ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಖಜಾ ಅಂತೇಳಿ ನಾನು. ಈ ಒಂದು ಮಸೀದಿ 5/1/1958 ಇಸ್ವಿಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಿಂತ ಮೊದಲು 56ನೇ ಇಸ್ವಿಯಲ್ಲಿ ಇಲ್ಲಿ ಮಸೀದಿ ಇತ್ತು ಅಂತೇಳಿ ದಾಖಲೆ ಪ್ರಕಾರ ಇದೆ. 2 ವರ್ಷಕ್ಕೆ ಮೊದಲು ಈ ಕಾಂಪೌಂಡಿನ ಹೊರಗಡೆ ಒಂದು ಸ್ಥಳದಲ್ಲಿ ಸಣ್ಣ ಒಂದು ಮಸೀದಿ ಇತ್ತು. ಈ ಮಸೀದಿಗೆ ಆವಾಗ 17 ಮನೆಗಳು ಮಾತ್ರ ಇತ್ತು. ಈಗ ಸುಮಾರು 350 ಮನೆಗಳಿಗೂ ಈ ಜಮಾತಿಗೆ ಇದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಮಸೀದಿ ನಿರ್ಮಾಣ ಆಗಿ 72 ವರ್ಷಗಳಾಗಿದೆ. ಇಲ್ಲಿ ಇವತ್ತಿಗೂ ನೀವು ಒಂದು ಸಾಧ್ಯ ಆದರೆ 1-2 ಗಂಟೆ ಈ ರಸ್ತೆ ಇಲ್ಲಿ ನಾವು ಈಗ ಕೂತ್ಕೊಂಡ್ರೆ, ನೀವು ಎಂಟ್ರೆನ್ಸಲ್ಲಿ ಬರುವಾಗ ನಾವು ಕೂತ್ಕೊಂಡಿದ್ದೇವೆ, ನಮ್ಮ ಅಲ್ಲಿ ಹೋಗುವಂಥ ಒಂದು ವೆಹಿಕಲ್ನಲ್ಲಿ ಹೋಗುವಂಥ ಇತರ ಧರ್ಮದವರು ಕೂಡ ಅವರ ಒಂದು ಭಕ್ತಿಯಿಂದ ಇಲ್ಲಿ ನಮಸ್ಕಾರ ಮಾಡುವಂಥ ಹೋಗುವಂಥದ್ದು ನೀವು ಕಾಣ್ಬೋದು. ಅಂದರೆ ಇಲ್ಲಿ ಅಂಥ ಭೇದ ಭಾವ ಇಲ್ಲ. ಈ ಒಂದು ಗ್ರಾಮದಲ್ಲಿ ಒಂದು ಕುಗ್ರಾಮ, ಮಂಗಳೂರಿನಿಂದ 30 ಕಿಲೋಮೀಟ್ರ್ ಇದೆ ಇಲ್ಲಿಗೆ ಕುಗ್ರಾಮ. ಇಲ್ಲಿ ನಮಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ. ಇಲ್ಲಿ ಇದಕ್ಕಿಂತ ಮೊದಲು ಒಂದು ಬ್ರಹ್ಮ ಕಲಶ ಆಯಿತು. ಇಲ್ಲಿ 48 ದಿವಸಗಳ ದುರ್ಗೇಶ್ವರಿ ದೇವಿ ದೇವಸ್ಥಾನದ ಬ್ರಹ್ಮ ಕಲಶ ಆಯಿತು. ಆ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮದವರು ಕೂಡ ಅಲ್ಲಿ ಹೋಗಿ ಈ 48 ದಿವಸದಲ್ಲಿ ಊಟ ಅಥವಾ ಅಲ್ಲಿ ಎಲ್ಲ ಇದನ್ನು ಮಾಡಿ, ಅಲ್ಲಿ ನಮ್ಮ ಊರಿನ ಒಂದು ದೇವಸ್ಥಾನ, ಅದು ಹಿಂದೂ ಧರ್ಮಕ್ಕೆ ಸೀಮಿತವಾಗಿ ನಾವು ನೋಡಲಿಲ್ಲ ನಮ್ಮದು. ಈಗ ನಿನ್ನೆ ಒಂದು ಮಸೀದಿ ಉದ್ಘಾಟನೆ ಹಿಂದೂ ಧರ್ಮದವರು, ಅದು ಒಂದು ಕೇವಲ ಮುಸ್ಲಿಂ ಧರ್ಮಕ್ಕೆ ಸೀಮಿತವಾಗಿ ನೋಡಲಿಲ್ಲ. ಕ್ರಿಶ್ಚಿಯನ್ ಧರ್ಮದವರು ಅದು ಕೇವಲ ಮುಸ್ಲಿಂ ಧರ್ಮಕ್ಕೆ ಅಂತ ನೋಡಲಿಲ್ಲ. ಆವಾಗ ಆ ಒಂದು ಸಾಮರಸ್ಯ ನಾವು ಇನ್ನೂ ನಾವು ನಂತರ ಉಳಿಬೇಕು. ಈ ಒಂದು ಗ್ರಾಮದಲ್ಲಿ ಯಾವಾಗಲೂ ಕೋಮು ಸೌಹಾರ್ದತೆ ಅಥವಾ ಸೌಹಾರ್ದತೆ ಇರಬೇಕು ಅಂತೇಳಿ ನಮ್ಮ ಒಂದು ಭಾವನೆ. ಅದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಾವು ಈ ಒಂದು ಕೆತ್ತನೆಯನ್ನು ಮಾಡಲಿಕ್ಕೆ ನಾವು ಇಳಿದದ್ದು. ಪ್ರಥಮವಾಗಿ ನಾವು ನಿಮ್ಗೆ ಹೇಳ್ತೇನೆ, ನಮ್ಮ ಹತ್ರ ಆರ್ಥಿಕ ಬಜೆಟ್ ಇದ್ದು ಈ ಒಂದು ಕೆಲಸಕ್ಕೆ ಇಳಿದದ್ದಲ್ಲ. ನಾವು ಕೆತ್ತನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಣೀತ್ ರೈ ಅವರ ಕೆತ್ತನೆ ಮಾಡುವಂಥ ರಾಜರವರನ್ನು ಸಿಂಪಲಾಗಿ ಒಂದು ಕೆತ್ತನೆ ಮಾಡಲಿಕ್ಕೆ ನಾವು ಹೊರಟದ್ದು. ಕೇವಲ 1,60,000 ಒಂದು ಕೊಟೇಶನ್ ತೆಗೆದದ್ದು, ಕೇವಲ 1,60,000. ದೇವರ ದಯದಲ್ಲಿ ಎಲ್ಲರ ಆಶೀರ್ವಾದದಿಂದ ಇವತ್ತು ಅದು ಹೆಚ್ಚು ಕಮ್ಮಿ ಒಂದು 12-13 ಲಕ್ಷ ತನಕದ ಕೆತ್ತನೆ ಆಗಿದೆ. ಮೊದಲು ಬರುವಾಗ ಇಲ್ಲಿಯ ಮೇನ್ ಕಾನ್ಸೆಪ್ಟೇ ಎಲ್ಲ ಸೌಹಾರ್ದತೆಯಿಂದ, ಆ ಬೇಸಿಕ್ ಮೇಲೆ ನಾವು ಇದರ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಮೊದಲೇ ಮತ್ತು ಇದಕ್ಕೆ ಭಾರತೀಯ ವಾಸ್ತುಶಿಲ್ಪ ಮತ್ತು ಪರ್ಷಿಯನ್ ವಾಸ್ತುಶಿಲ್ಪ, ಇಸ್ಲಾಂ ಧರ್ಮಕ್ಕೆ ಏನಾಗ್ತದೆ, ಅದು ಹೆಚ್ಚಾಗಿ ಪರ್ಷಿಯನ್ ಶಿಲ್ಪವನ್ನೇ, ಪರ್ಷಿಯನ್ ಆರ್ಟೇ ಅದಕ್ಕೆ ಹೆಚ್ಚಾಗಿರ್ತದೆ. ಅದಕ್ಕೆ ಸೂಕ್ಷ್ಮತೆ ಸೇರಿದಾಗ ಭಾರತೀಯ ವಾಸ್ತುಶಿಲ್ಪ, ಅದನ್ನೆಲ್ಲ ಮಿಕ್ಸ್ ಮಾಡಿ ಅದರ ಬ್ಲೆಂಡು ಇದು ನಮ್ಮ ಮಸೀದಿ ಮಾಸ್ಕ್. ಯಾಕಂದರೆ ಇಲ್ಲಿ ಸೌಹಾರ್ದತೆ ಅನ್ನೋದು ಒಂದು ಬ್ಲೆಂಡ್ ಆಗಿರೋದ್ರಿಂದ ಅದೇ ನಮ್ಮ ಮೇನ್ ಕಾನ್ಸೆಪ್ಟ್ ಆಗಿತ್ತು. ಹಾಗಾಗಿ ಈ ಡಿಸೈನನ್ನು ಇದಕ್ಕೆ ಸೆಲೆಕ್ಟ್ ಮಾಡಿದ್ದೇವೆ. ಇಲ್ಲಿ ಇರುವ ಒಂದು ದಾರಂದ ನೀವು ಬೇರೆ ಕಡೆ ಎಲ್ಲ ಈಗಲ್ಲ, ಇನ್ನೂ 25 ವರ್ಷ ಹಿಂದೆ ನಾ ಭೂತೋ ನಾ ಭವಿಷ್ಯತಿ ಅಂತ ಹೇಳ್ತೇವಲ್ಲ, ಹಿಂದೆ ಕೂಡ ನೋಡಿರಲಿಕ್ಕಿಲ್ಲ, ಮುಂದೆ ಕೂಡ ನೋಡಲಿಕ್ಕೆ ನಿಮಗೆ ಇನ್ನೊಂದು 50 ವರ್ಷ ಕಾಯಬೇಕಾಗ್ತದೆ ಈ ಥರದ್ದೊಂದು ವಾಸ್ತುಶಿಲ್ಪವನ್ನು ಮತ್ತು ಇದನ್ನು ನೋಡಬೇಕಾದ್ರೆ ಅನ್ನೋ ಕಾನ್ಸೆಪ್ಟನ್ನು ನಾನು ಹೇಳ್ತಾ ಇದ್ದೇನೆ ನಿಮಗೆ. ನಾನು ಕೆ ರಫೀಕ್ ಆಚಾರ್ಯವರ ಪ್ರಧಾನ ಕಾರ್ಯದರ್ಶಿ ಬದ್ರಿಯಾ ಜುಮ್ಮಾ ಮಸೀದಿ ಕುಪ್ಪೆಬದು. ಇಲ್ಲಿ ಸತತವಾಗಿ 5 ವರ್ಷಗಳಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಇಂಜಿನಿಯರ್ ಆಗಿ ಪ್ರಣೀತ್ ರೈ ಮಂಗಳೂರಿಯವರು. ನಿಜವಾಗಿಯೂ ನಮಗೆ ಇವರ ಪರಿಚಯ ಅಲ್ಲ, ಇದರ ಅಧ್ಯಕ್ಷರಂತ ಮೊಹಮ್ಮದ್ ಶರೀಫ್ ಖಜಾ ಇವರು ಮತ್ತು ಇಂಜಿನಿಯರ್ ಅಂತ ಪ್ರಣೀತ್ ರೈ ಅವರ ತಂದೆ ಇವರು ದೊಡ್ಡ ಒಂದು ಫ್ರೆಂಡ್ಸ್ ಆಗಿದ್ದರು. ಅವರ ಮುಖಾಂತರ ಪ್ರಣೀತ್ ರೈ ಅವರು ನಮಗೆ ಪರಿಚಯ ಆದರು ಇಲ್ಲಿಗೆ. ತದನಂತರ ಪರಿಚಯ ಆಗಿ ಅಲ್ಲಿ ಒಂದು ದಿವಸ ಇಲ್ಲಿಗೆ ಬಂದರು. ಅವರು ಬಂದು ನಮ್ಮನ್ನು ಭೇಟಿಯಾಗಿ ಈ ಒಂದು ಮಸೀದಿಯ ಒಂದು ಕೆತ್ತನೆ ಕೆಲಸವನ್ನು ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ಅದನ್ನು ನಾನು ಖಂಡಿತವಾಗಿ ನೆರವೇರಿಸ್ತೇನೆ ನಮಗೆ ಭರವಸೆಯನ್ನು ಕೊಟ್ಟಿರ್ತಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.